ಡೆಲ್ಲಿಗೆ ಹೋಗುವಂತದ್ದು ಬರುವಂತದ್ದು ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು. ಬೇರೆ ಕಾರ್ಯಕ್ರಮ ಹೋಗೇ ಹೋಗ್ತೇವೆ. ಇದನ್ನ ಹೊಸದಲ್ಲ, ತಿಂಗಳು ಒಂದ್ಸಾರಿ ಡೆಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ ನಾವು. ಸೊ ಆ ಸಂದರ್ಭ ಹೋದಾಗೆ ರಾಷ್ಟ್ರೀಯ ಅಧ್ಯಕ್ಷನ ಬಿಟ್ಟ ಇದ್ದೀವಿ. ಗೊಂದಲ ಏನಾಗಿದೆ ರಾಜ್ಯದಲ್ಲಿ, ಅದನ್ನ ವಿನಂತಿ ಮಾಡಿದೀವಿ. ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿ ಅವರ ನಿನ್ನೆ ಹೇಳಿದಂತ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಒಟ್ಟು ಬಗೆಹರಿಸಬೇಕು, ಗೊಂದಲ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನ ಹೇಳಿದೀವಿ ಅವ್ರಿಗೆ. ಶೀಘ್ರ ನಿರ್ಣಯ ಅಂತ ಹೇಳಿದಾರೆ, ಅಷ್ಟು ಮಾತ್ರ ಹೇಳಬಲ್ಲ. ಹೋಗೋರು ಫಾರಿನ್ ಟೂರ್ಗೆ ಅದನ್ನ ಹೋಗ್ತಾರೆ ಬರ್ತಾರೆ. ಅದು ನಿರಂತರವಾಗಿರುವಂತ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಒಂದೊಂದು ಗುಂಪಾಗಿ ಫಾರಿನ್ ಟೂರ್ಗೆ ಹೋಗ್ತಾರೆ, ಬೇರೆ ಎಲ್ಲೇ ಹೋಗ್ತಾರೆ ಪ್ರವಾಸಕ್ಕೆ. ಸೊ ಅದಕ್ಕೆ ರಾಜಕೀಯನ ಲಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಈಗ ರಾಜ್ಯ ಬಜೆಟ್ ನಂತರ ಕಾಂಗ್ರೆಸ್ ನಲ್ಲಿ ಮಾತ್ರ ಬದಲಾವಣೆಗಳಾಗ್ತಾವ ಅನ್ನೋ ವಿಚಾರ ಅದೇನು ಗೊತ್ತಿಲ್ಲ, ಅದು ಯಾವ್ದು ಗೊತ್ತಿಲ್ಲ ನಮ್ಗೆ. ಅದ್ರ ಗೊಂದಲ ನಿಲ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಗ್ರಹ. ಇಲಾಖೆಗೆ ಏನಾದ್ರು ಹೆಚ್ಚುವರಿ ಈಗಾಗಲೇ ಹಳೆ ಬಾಕಿ ಬಹಳಷ್ಟು ಇರುವಂತ ಕೇಳಿದ್ವಿ, ಹೆಚ್ಚಿಗೆ ಕೇಳಿದ್ವಿ ಕೂಡ ಅಂತ ಮುಖ್ಯಮಂತ್ರಿಗಳಿಗೆ. ನೋಡೋಣ, ಕಾದ್ ನೋಡೋಣ. ರಾಜನ್ ಅವ್ರನ್ನ ಕರ್ಕೊಂಡು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ರಿ. ರಾಜನ್ ಅವರು ಬೇರೆ ಕೆಲ್ಸಕ್ಕೆ ಬಂದ್ರೆ ನಾವು ಬೇರೆ ಕೆಲ್ಸಕ್ಕೆ ಹೋಗಿದ್ವಿ. ಒಟ್ಟಿಗೆ ಸಂಗಮ ಆಯ್ತು ಅಷ್ಟೇ. ಏನ್ ಮಾಡೋದು ಅಲ್ಲಿ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ಸರ್, ಬೈ ಎಲೆಕ್ಷನ್ ಯಾವ್ದ್ರೆ 5 ವರ್ಷ ಮುಂದುವರಿತಾರೆ ಆಯ್ತು ನೋಡಿ. ಅದು ಅರ್ಧ ಗಿರ್ದ ಅಂತ ಹೇಳಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಸರ್, ಶೀಘ್ರದಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ, ಮೇಟಿ ಅವ್ರ ಕುಟುಂಬದಲ್ಲೇ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂತದ್ದು, ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮೂಲ. ನಾವು ಹೇಳ್ತೀವಿ, ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ ಆ ರೀತಿ ಆಗ್ಬಾರ್ದು ಅಂತ. ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡ್ತೈತೆ ಎಲ್ಲರೂ ಪಾಲನೆ ಮಾಡ್ಬೇಕು. ಗೊಂದಲ ಏನಾಗಿದೆ ರಾಜ್ಯದಲ್ಲಿ, ಅದನ್ನ ವಿನಂತಿ ಮಾಡಿದೀವಿ. ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ತೈತೆ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿ ಅವರ ನಿನ್ನೆ ಹೇಳಿದಂತ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಒಟ್ಟು ಬಗೆಹರಿಸಬೇಕು, ಗೊಂದಲ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನ ಹೇಳಿದೀವಿ ಅವ್ರಿಗೆ. ಶೀಘ್ರ ನಿರ್ಣಯ ಅಂತ ಹೇಳಿದಾರೆ, ಅಷ್ಟು ಮಾತ್ರ ಹೇಳಬಲ್ಲ. ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ಸರ್, ಬೈ ಎಲೆಕ್ಷನ್ ಯಾವ್ದ್ರೆ 5 ವರ್ಷ ಮುಂದುವರಿತಾರೆ ಆಯ್ತು ನೋಡಿ. ಅದು ಅರ್ಧ ಗಿರ್ದ ಅಂತ ಹೇಳಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಸರ್, ಶೀಘ್ರದಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ, ಮೇಟಿ ಅವ್ರ ಕುಟುಂಬದಲ್ಲೇ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂತದ್ದು, ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮೂಲ. ನಾವು ಹೇಳ್ತೀವಿ, ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ ಆ ರೀತಿ ಆಗ್ಬಾರ್ದು ಅಂತ. ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡ್ತೈತೆ ಎಲ್ಲರೂ ಪಾಲನೆ ಮಾಡ್ಬೇಕು.